Hello, good morning, namaste, guys. Okay, okay, guys, good morning. Uh, ಇವತ್ತಿನ ಸೆಟಪ್ ತುಂಬ ದಿನ ಆದಮೇಲೆ ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ. ಹೆಂಗಿರುತ್ತೆ ಏನಂತ ಗೊತ್ತಿಲ್ಲ, ನೋಡೋಣ. ಓಕೆ, ಫಸ್ಟಿಂದ ನಾವು ಹೋಗೋಣ. ಇದು ಬಂದು ನಮ್ಮದು ರೂಮು. ಸೊ ದಿಸ್ ಈಸ್ ಅವರ್ ವ್ಯೂ. ಐ ಥಿಂಕ್ ಎವ್ರಿಥಿಂಗ್ ಈಸ್ ವಿಸಿಬಲ್. ಲೆಟ್ಸ್ ಗೋ. Okay, guys. ಹಲೋ, ಹಾಯ್, ನಮಸ್ಕಾರ. ಇದು ಸಂಜಯ್ ಫ್ರಮ್ SJ ವ್ಲಾಗ್ಸ್. ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್, ಗಾಯ್ಸ್. ಸೊ ತುಂಬ ತಿಂಗಳಾದಮೇಲೆ ಇವತ್ತು ರೈಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಮೋಟೋ ವ್ಲಾಗಿಂಗ್ ಸಹ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ಏನಿಲ್ಲ, ಸ್ವಲ್ಪ ಕೆಲಸದಾಗ ಬ್ಯುಸಿ. ನಮಗೆ ಮತ್ತೆ ಬಜೆಟ್ ಸ್ವಲ್ಪ ಪ್ರಾಬ್ಲಮ್ಮು. ಇದರಿಂದಾಗಿ ನಾನು ಯಾವುದೇ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಹೋಗಿದ್ದಿಲ್ಲ ಎಷ್ಟು ದಿನ. ಸೊ ಇವಾಗ ಬಂದು ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ. ಸ್ವಲ್ಪ ಹಂಗೆ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತೊಂದು ಸ್ಪೆಷಲ್ ರೈಡ್, ಗೈಸ್. ನನಗಂದರೆ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ರೈಡೆ. ಏನಂತ ಕೇಳ್ಬೋದು ನೀವು. ನಾನು ನಿಮಗೆ ಹೋಗ್ತಾ ಹೇಳ್ತೇನೆ. ಸೊ ನಾವೀಗ ಎಲ್ಲಿದ್ದೀವಿ ಅಂದರೆ, ನನ್ನ ರೂಮ್ ಬಿಟ್ಟು ನಾನು ಈಗ ಇಲ್ಲಿಂದ ಈಗ ಇನ್ನೊಂದು ರೂಮ್ ಬಿಟ್ಟು ವೈಲ್ಡ್ಫೀಲ್ಡ್ ಸೈಡ್ಲಿದ್ದೀನಿ, ಓಫಮ್ ಹತ್ರ. ಸೊ ಫಸ್ಟು ನಾವು ಈ ರೋಡ್ ಕ್ರಾಸ್ ಮಾಡ್ಕೊಬಿಡೋಣ. ಓಕೆ, ಸ್ವಲ್ಪ ಅಲ್ಲೊಂದು ಮೋಷನ್ ನಡೀತು ಈಗ ತಾನೆ. ನನಗೆ ಹೊಟ್ಟೆಲ್ಲ ಕಲಿಸ್ಬಿಡ್ತು ಒಂದು ನಿಮಿಷಕ್ಕೆ. ಏನಿಲ್ಲ, ಗೈಸ್. ಸೊ ನಮ್ಮದು ಬೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಾನು ಆದಷ್ಟು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲಿ SD ಅವ್ರದ್ದು ಹೇಳಂಗೆ ಇಲ್ಲ, ಸೇಮ್ ಪ್ರಾಬ್ಲಮ್ ಎಲ್ಲ ಕಡೆನೂ. ಅದೇ ಪ್ರಾಬ್ಲಮ್ ನಮಗೂ. ಸರ್ವಿಸ್ ಸೆಂಟ್ರಲ್ಲಿ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಯಾರು ಇಲ್ದಂಗೆ ಆಗ್ಬಿಟ್ಟೈತೆ. ಎಷ್ಟಂತ 2 ತಿಂಗಳಿಂದ ನಾನಂತೂ ಬೈಕ್ ಕೊಟ್ಟು ನನಗಂತೂ ಸಾಕಾಗೋಗಿದೆ. ಓಕೆ, ಅದು ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಈಗ ನಾವು ಹೋಗೋಣ. ಸೊ ಗಾಯ್ಸ್, ಈಗ ನಾವು ಬಂದು ಓಫಮಲ್ಲಿದ್ದೀವಿ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಂದಿ ಹಿಲ್ಸೇ ಹೋಗ್ತಿದ್ದೀವಿ. ವೀಕೆಂಡ್ ರೈಡ್. ಇಟ್ಸ್ ಅ ಸಂಡೇ. ಆಲ್ವೇಸ್ ಗೊತ್ತಿರೋದೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸಂಡೇ ಆದಮೇಲೆ ಪಕ್ಕದಲ್ಲಿರೋದು ನಮಗೆ ನಂದಿ ಹಿಲ್ಸ್ ಒಂದೇ. ಸೊ ಎಲ್ಲ ಈಗ ನಂದಿ ಹಿಲ್ಸ್ಗೆ ಹೋಗಿದ್ದಾರೆ. ತುಂಬ ಜನ ಇರ್ತಾರೆ ಆಲ್ರೆಡಿ. ನಾವು 5 ಗಂಟೆ ಆಯಿತು. ನಾವು ಸಹ ಈಗ ನಂದಿ ಹಿಲ್ಸ್ಗೆ ಹೋಗ್ತಾ ಇರೋದು. ಸೊ ಗೊತ್ತು, ಸ್ವಲ್ಪ ಈಗ ಬಂದು ವೀಕೆಂಡಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಬಟ್ ಆದರೂ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಹತ್ರ ಇರೋದಕ್ಕೆ ಹೋಗೋಣ ಅಂತ. ಮತ್ತು ಏನಕ್ಕೆ ಸ್ಪೆಷಲ್ ರೈಡು ಅಂದರೆ, ಇದು ಬಂದ್ಬಿಟ್ಟು ನಂದು ಬರ್ಡೇ ರೈಡ್. ನನ್ನ ಬರ್ಡೇನ ನಂದು ರೈಡಲ್ಲಿ ಸ್ಟಾರ್ಟ್ ಮಾಡೋಕ್ಕಂತ ಯೋಚನೆ ಮಾಡಿದೆ. ಸೊ ಹಂಗಾಗಿ ಈ ರೈಡ್ ನಾನು ಹೋಗ್ತಾ ಇರೋದು. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಓಕೆ ಗೈಸ್, ನಾನು ಹೋಗೋಣ ಬನ್ನಿ. ಹೋಗ್ತಾ ನಿಮ್ಗೆ ಇನ್ನೂ ತುಂಬ ಹೇಳೋಕ್ಕಿದೆ. ತುಂಬ ದೊಡ್ಡ ನ್ಯೂಸ್ ಇದೆ. ಆಮೇಲೆ ಪ್ರಾಬ್ಲಮ್ಸ್ ಇದೆ, ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಹೇಳೋಕ್ಕೆ. ಸೊ ಎಲ್ಲ ಇದೆ, ಡೋಂಟ್ ವರಿ, ಹೇಳ್ತೀನಿ. ಸೊ ಈಗ ಬಂದು ನಾವು 2 ಬೈಕ್ ಹೋಗ್ತಾ ಇದ್ದೀವಿ. ಒಂದು ಬಂದು ಪಲ್ಸರು, ನಮ್ಮ ಫ್ರೆಂಡು ಓಡಿಸ್ತಾ ಇದ್ದಾರೆ, ಸುಂದರಂ. ಗೋವಾ ರೈಡರ್ ಜೊತೆ ಬಂದಿದ್ದಾನೆ, ಅವನ ಬೈಕು. ಆಮೇಲೆ ನಮ್ಮ ಬೈಕು. ನಾನು ಒಬ್ಬನೇ ಇದ್ದೀನಿ, ಅವರಿಬ್ಬರು ಇದ್ದಾರೆ. ಸೊ ಅವರಂತೂ ಫುಲ್ ಸೆಟ್ ಗಿಟ್ ಸಕ್ಕತ್ತಾಗಿ ರೆಡಿ ಆಗೋರೆ. ನಾವು ನಾರ್ಮಲಾಗಿ ಇರೋ ಜಾಕೆಟ್ ಹಾಕ್ಕೊಂಡು, ಇರೋ ಹಳೆ ಟಿ ಶರ್ಟ್ ಹಾಕ್ಕೊಂಡು, ಬರ್ಡೇಗೆ ಹಳೆ ಟಿ ಶರ್ಟ್ ಹಾಕ್ಕೊಂಡು ಓಡ್ತಾ ಇದೀವಿ. ಅವರಿಬ್ರು ಹೊಸ ಶರ್ಟು, ಹೊಸ ಇದನ್ನ ಹಾಕೊಂಡು ಓಡ್ತವ್ರೆ. ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಅವ್ನು ಹಾಕ್ಸೋ, ನಾನು ಹಾಕ್ಸಿಲ್ಲ. ನನ್ನ ಹತ್ರ 4 ಪಾಯಿಂಟ್ ಓಡಿಸಿದೆ. ಬಟ್ ಗೊತ್ತಿಲ್ಲ ಸಾಲುತ್ತಾ ಏನು ಅಂತ, ನೋಡೋಣ ಏನಾಗುತ್ತೆ ಅಂತ. ಸೊ ಈಗ ಇಲ್ಲಿಂದ ಹೊಸಕೋಟೆಯಿಂದ ಹೊರಟಿದ್ದೀವಿ. ನಾವು ಹೋಗ್ತಾರೋ ರೂಟ್ ಬಂದು ದೇವನಹಳ್ಳಿ ಹೈವೇ ರೂಟು. ಅಲ್ಲಿಂದ ಫುಲ್ ಹೈವೇಲೇ ಹೋಗೋಣ ಅಂತ. ಆಲ್ಮೋಸ್ಟ್ ಎಲ್ಲ ಅದೇ ರೋಡ್ ಹೋಗ್ತವ್ರೆ. ಬೆಳಿಗ್ಗೆ 4
5:45ಗೆ ಏನು ಇಷ್ಟೊಂದು ಜನ ಅದು ಗೊತ್ತಿಲ್ಲ. ಇಲ್ಲ 6 ಗಂಟೆ ಆಗೋಯ್ತು. ನಮ್ಮ ಹುಡುಗರಿಗೆ ಹೇಳ್ದೆ 6 ಗಂಟೆಗೆ ಅಲ್ಲಿರಬೇಕು ಅಂದರೆ 6 ಗಂಟೆಗೆ ನಾವೀಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತವ್ರೆ. ಹಂಗೆ. ಸೊ ತುಂಬ ದಿನ ಆದಮೇಲೆ ವ್ಲಾಗಿಗೆ ಬಂದಿದ್ದೀನಿ. ನಾನೇನಾದ್ರು ಮಾತಾಡೋದು ತಪ್ಪಾಗಿದ್ದರೆ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ನೆಕ್ಸ್ಟ್ ರೈಡಲ್ಲೆಲ್ಲ ಸರಿ ಮಾಡಿಬಿಡ್ತೀನಿ. ಈ 5 ತಿಂಗಳು ಹೆಂಗೆ ಹೋಗ್ಬಿಡ್ತು ಅಂದರೆ ಗೊತ್ತಾಗಿಲ್ಲ. ಕೆಲಸ ಬ್ಯುಸಿ, ಸ್ವಲ್ಪ ಪರ್ಸ್ನಲ್ ಥಿಂಗ್ಸು ಎಲ್ಲ ಇದರಿಂದ ಯಾವುದೂ ನಮಗೆ ಮಾಡೋಕ್ಕೂ ಆಗಿಲ್ಲ. ಎಲ್ಲ ಹಂಗೆ ಬಾಕಿ ಆಗ್ಬಿಡ್ತು. ರೈಡ್ಗಳು ತುಂಬ ಪ್ಲ್ಯಾನ್ ಮಾಡಿದೆ, ಬಟ್ ಯಾವುದಕ್ಕೂ ಹೋಗೋಕ್ಕಾಗಿಲ್ಲ. ಸೊ ಬಜೆಟ್ ಪ್ರಾಬ್ಲಮ್ಮು, ಹಂಗೆ ಬೈಕ್ ಪ್ರಾಬ್ಲಮ್. ಬೈಕ್ ಬಂದು 2 ತಿಂಗಳಿಂದ ಪ್ರಾಬ್ಲಮ್ ಆಗ್ತಾನೇ ಇದೆ. ಏನಕ್ಕಂದರೆ ಮೊದಲಿಂದನೂ ನಮಗೆ ಈ SDL ಬಂದ್ಬಿಟ್ಟು ಮೊದಲೇ ತುಂಬ ಪ್ರಾಬ್ಲಮ್ಸ್ ಇದೆ. ಏನಕ್ಕಂತ ಗೊತ್ತಿಲ್ಲ, ಅವರು ಸಾರ್ಟ್ ಔಟ್ ಮಾಡ್ತಾನೋ ಇಲ್ಲ ನಮಗೆ ಪ್ರಾಬ್ಲಮ್ಸ್ನ. ಈಗ ಸಿಕ್ಕಿರೋ ಪ್ರಾಬ್ಲಮ್ ಏನು ಅಂದರೆ ತುಂಬಾ ದೊಡ್ಡ ಪ್ರಾಬ್ಲಮ್ಮು. ಅದಕ್ಕಿಂತ ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ ನಾನು ನಿಮಗೆ. ನಾವು ಗೋವಾಗ ರಿಸರ್ವ್ ರೋಡ್ ಹೋಗಿದ್ವಿ, ಚಿತ್ರದುರ್ಗ ಹಂಗೆ ಹೋಗಿದ್ದು. ಒಂದೇ ದಿನ ಎಷ್ಟು 800 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ವಿ. ವಾಹ್. ನೈಟ್ 12 ಗಂಟೆಗೆ ಹೊರಟು ನೆಕ್ಸ್ಟ್ ಡೇ ನೈಟ್ 10 ಗಂಟೆಗೆ ರೂಮ್ ತಲುಪಿದ್ದು. ಗೋಕರ್ಣ ಹೋಗಿ ಮುರುಡೇಶ್ವರ ಎಲ್ಲ ಹೋಗ್ಬಿಟ್ಟು ಬಂದಿದ್ದು. ಸಗದಾಗಿತ್ತು ಆ ವ್ಯೂ ಅದೂ. ಸೊ ಇದೆಲ್ಲ ಹಂಗೆ ಅದ್ರ ಲೆಕ್ಕ ನೋಡಿದ್ರೆ 800-900 ಕಿಲೋಮೀಟ್ರ್ ಓಡಿಸಿದ್ದು ಲೆಕ್ಕ ನೋಡಿದ್ರೆ ಅದರದ್ದು ಒಂದು 10% ಅಷ್ಟೇ ಇದು. ಸಾಗೋದು ಚೆನ್ನಾಗಿದೆ. ಎಂಜಾಯ್ ರೈಡು ಮಾತ್ರ ತುಂಬ ದಿನ ಆದಮೇಲೆ ಮಾಡಿರೋದ್ರಿಂದ ಏನೋ ಒಂಥರ ಖುಷಿ. ಖಾಲಿ ರೋಡು, ಹೈವೇ ಬೇರೆ. ಹೇಳೋದ ಬೇಡ, ನೀವು ಕೇಳ್ಬೇಕಾ ನೀವು? ಏನೂ ಇಲ್ಲ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಮನುಷ್ಯನಿಗೆ ಅಂತಲ್ಲ, ನನಗಿನ್ನೇನು ಬೇಕು ಇದಕ್ಕಿಂತ. ಇನ್ನು ದೇಡ್ನಲ್ಲಿ 6 ಕಿಲೋಮೀಟ್ರು ಹೈದ್ರಾಬಾದ್ ಒಂದಿನ ಹೋಗ್ತೀನಿ. ನಮ್ಮದು ಲಡಾಖ್ ಪ್ಲ್ಯಾನ್ ಇದೆ. ಈ ವರ್ಷ ಆಗಲ್ಲ, ಬಟ್ ಇದೆ ನಮ್ಮ ಪ್ಲ್ಯಾನು. ಆಗ ಹೈದ್ರಾಬಾದ್ ಹೋಗಬೇಕು. ಹೋಗೋಣ ಹೈದ್ರಾಬಾದ್ ಸಹ. ಫಸ್ಟ್ ನಮ್ಮ ಬೈಕ್ ರೆಡಿ ಆಗಬೇಕು. ವಾವ್ ನೋಡಿದ್ರ ಅಲ್ಲಿ ಒಳ್ಳೆ ವೆದರ್ ಇದೆ ಮಾತ್ರ. ಹಿಲ್ಸ್ ಮೇಲೆ ಹಿಲ್ಸಲ್ಲಿ ಸಖತ್ತಾಗಿ ವೆದರ್ ಚೆನ್ನಾಗಿದೆ ಅನ್ಕೋತೀನಿ. ಚೆನ್ನಾಗಿದೆ ಅಂತ ನೋಡಿ ಗೈಸ್. ಫುಲ್ ಮಿಸ್ಟ್ ಕವರ್ ಮಾಡ್ಕೊಂಡ್ಬಿಟ್ಟೈತೆ ಅಲ್ಲಿ. ಬೆಂಗಳೂರಿರೋದೇ ಇದೆ ಮಜಾ ಅನ್ನೋದು. ನಂದೇಸಿಗೆ ಎಷ್ಟೆಲ್ಲ ಬಂದರೂ ಬೋರ್ ಆಗೋದಿಲ್ಲ ಅನ್ನೋದು ಇದಕ್ಕೇನೆ. ಒಂದೊಂದಲ್ಲೂ ಒಂದೊಂದು ಥರ ಇರುತ್ತೆ. ಅಬ್ಬಾ ಸಾಕಾಗಿದೆ ಮಾತ್ರ. ಸಖತ್ ಇಲ್ಲೇ ಇದೆ ಟ್ರಾಫಿಕ್. ಗಾಯ್ಸ್, ಸೊ ಏನು ಪ್ರಾಬ್ಲಮ್ ಅಂದರೆ ನಂದಿ ಹಿಲ್ಸಲ್ಲಿ ಮ್ಯಾಡೆ ಚೆಕ್ ಪೋಸ್ಟ್ ತನಕನೂ ಫುಲ್ ಟ್ರಾಫಿಕ್ ಅಂತೆ. ಏನು ಮಾಡೋದು? ಸೊ ಪಕ್ಕದಲ್ಲಿ ಒಂದು ದಿಬ್ಬನ್ಗೆರೆ ವ್ಯೂ ಪಾಯಿಂಟ್ ಅಂತ ಏನೋ ಇದೆ. ಸೊ ನಾವು ಅಲ್ಲಿಗೆ ಹೋಗೋಣ, ಆಮೇಲೆ ಸ್ವಲ್ಪ ಬಿಟ್ಟು ಆಮೇಲೆ ಬೇಕಾದ್ರೆ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಯಾಕಂದರೆ ಕೆಳಗಡೆಯಿಂದ ಹಿಡಿದು ಮ್ಯಾಡೆ ತನಕನೂ ನಿಮಗೆ ವೀಡಿಯೋ ತೋರಿಸ್ದಂಗೆ ಕೆಳಗಡೆಯಿಂದ ಹಿಡಿದು ಮ್ಯಾಡೆ ಚೆಕ್ ಪೋಸ್ಟ್ ತನಕನೂ ಟ್ರಾಫಿಕ್ ಅಂತ. ಅದು ಮೇಲೂ ಟ್ರಾಫಿಕ್ ಆಗಿದೆ ಅಂತೆ, ಕೆಳಗಡೆ ಇಲ್ದವ್ರು ಹೇಳಿದ್ರು. ಸೊ ಮೇಲ್ದ ಜಾಗನೇ ಇಲ್ಲ ಅಂತೆ. ಸೊ ಈಗ ಹೋಗ್ತಾರೆ ಗಾಡಿಗಳು ನೋಡಿದ್ರು ನನಗೆ ಯಾಕೋ ಡೌಟ್ ಹೋಗ್ತಿದೆ, ಇವತ್ತು ಹೋದಂಗೆ ಆಗೋದಿಲ್ಲ ಅನಿಸುತ್ತೆ ಅಲ್ಲಿ.
ಸೊ ನಾವು ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ದಿಬ್ಬನಗೆರೆ ಅಂತ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಅಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಒಂದು 5 ಕಿಲೋಮೀಟ್ರು ಚಿಕ್ಕ ಬೆಟ್ಟ ಅನಿಸುತ್ತೆ ನನಗೆ ಅನ್ಸಬೇಕಾದ್ರೆ ಈ ರೈಟಾಗಿ ಕಾಣಿಸಿರೋ ಬೆಟ್ಟನೇ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ನೋಡೋಣ, ನಾವು ಬಂದಿದ್ದೇನೋ ಒಂದು, ಬಟ್ ಆಗಿದೇನೋ ಒಂದು, ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ಹೋಗ್ಬಿಟ್ಟು ಏನು ಕತೆ ನೋಡ್ಕೊಬರೋಣ. ಅದು ಆಫ್ ರೋಡಿಗೆ ಕರ್ಕೊಬಂದಿದ್ದೀನಿ, ಮುಗಿತಾರೆ ನನಗೆ ಅವ್ರು ಮಾತ್ರ. ನೋಡೋಣ ಇಲ್ಲಿಂದ ಏನಾಗುತ್ತೆ ಅಂತ. ತುಂಬ ಆಫ್ ರೋಡಿಗೆ ಇದ್ದರೆ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋದು, ಬೇರೆ ಆಪ್ಷನ್ ಇಲ್ಲ. ಆಗಿದೆ ಮಾತ್ರ ವ್ಯೂ ಮಾತ್ರ ಅಂತ ಬಟ್ ಮೇಲೆ ಹೋಗಿ ಜಾಗ ಇಲ್ಲವೇ? ಫುಲ್ ಆಫ್ ರೋಡಿಂಗಾ ಅಂತೆ ಆಫ್ ರೋಡಿಂಗ್ ಇದೆ. ಗಾಡಿ ಇವಾಗ ತಾನೇ ಇನ್ನೂ ರೆಡಿಯಾಗಿಲ್ಲ ಗಾಡಿ. ಇದರಲ್ಲಿ ಇದೊಂದೇನೋ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ. ಅವರೆಲ್ಲಿ ಹೋಗ್ತಿದಾರೆ ಗೊತ್ತಿಲ್ಲ. ಹಾಯ್ ಮೀನು. ಅಯ್ಯೋ ಬ್ಯಾಟ್ರಿ ಬೇರೆ ಖಾಲಿ ಆಗಬಹುದು. ಓಕೆ, ಅಲ್ಲಿ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಸ್ವಲ್ಪ ದೂರ ಏನೋ ಮೇಲೆ ಹೋಗ್ತಿದ್ದೇನೋ, 2 ಕಿಲೋಮೀಟ್ರ್ ಹೋಗ್ಬೇಕು. ಹೋಗೋಣ. ಫೋಟೋ ಇಡ್ತಾರಾ? ಓಕೆಪ್ಪ. ನಡ್ಕೊಂಬಂದು ನಂದೇ ಸುಳ್ಳಿಗೆ ಬಂದ್ವಿ. ಸಾಕಾಗಿದೆ ಮಾತ್ರ ಜೊತೆ. ಹಲೋ, ಹಾಯ್ ಗಾಯ್ಸ್. ಸೊ ನಂದಿ ಹಿಲ್ಸು ಹೋಗಿಲ್ಲ ನಾವು. ಅದನ್ನು ದಿಲ್ಬನೆ ಬೆಟ್ಟ ಅಂದಿತ್ತು. ಅಲ್ಲಿ ಹೋಗ್ಬಿಟ್ಟು ಟ್ರಕ್ಕಿಂಗ್ ಮಾಡಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಕಾಲೇಜ್ ಹುಡುಗರು ಜಾಲಿಯಾಗಿದ್ದರು. ಅವ್ರ ಜೊತೆ ಹಾಗೆ ಫ್ರೆಂಡ್ಸ್ ಮಾಡ್ಕೊಂಡು ಅವ್ರ ಜೊತೆ ಬಿರಿಯಾನಿ ಎಲ್ಲ ತಿನ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಅವ್ರು ಮುಂದೆ ಸ್ಕೂಟಿಲಿ ಹೋಗ್ತಾ ಇದ್ದಾರೆ, ನಮ್ಮ ಹುಡುಗರು ಹಿಂದೆ ಬೈದಲ್ಲಿ ಹೋಗ್ತಿದ್ದಾರೆ. ಈಗ ಡೈರೆಕ್ಟ್ ರೂಮಿಗೆ ಹೊಡ್ತಾ ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಬಿಡೋದು ಅಷ್ಟೇ. ನೀನು ನೋಡೋಣ.
ಓಕೆ ಗಾಯ್ಸ್, ಟಯರ್ಡ್ ಆಗೋಯ್ತು ಮಾತ್ರ. 4 ಕಿಲೋಮೀಟ್ರ್ ನಡೆದಿದ್ದು, ಊಟನೂ ಇಲ್ಲ, ನೀರು. ನಾವು ಟ್ರೆಕ್ಕಿಂಗ್ ಮಾಡೋ ಪ್ಲ್ಯಾನೇ ಅಲ್ಲ, ಟ್ರೆಕ್ಕಿಂಗ್ ಮಾಡಿದ್ದೀವಿ ಇವತ್ತು ಕೂತ್ಕೊಂಡು. ಮುಂದೆ ಒಂದು ಹಾರ್ಲೆ ಡೇವಿಡ್ಸನ್ ಹೋಗ್ತೈತೆ. ಹಂಗೆ ಗಾಯ್ಸ್, ಸಾಕಾಗಿತ್ತು, ಎಂಜಾಯ್ ಮಾಡಿದ್ವಿ. 4 ಜನ ಹುಡುಗರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಆಟಾಡ್ಕೊಂಡು ಬೆಟ್ಟ ಹತ್ತಿ ಆ ವ್ಯೂ ಪಾಯಿಂಟೆಲ್ಲ ನೋಡಿಕೊಂಡು. ನಾನು ಅಲ್ಲಿ ವ್ಯೂ ಪಾಯಿಂಟ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಕ್ಯಾಮ್ರಾ ಚಾರ್ಜ್ ಖಾಲಿ ಆಗ್ಬಿಡ್ತು. ನಾನು ಕೆಳಗಡೆ ತಗೊಳಕ್ಕೆ ಮರ್ತುಬಿಟ್ಟೆ, ನಾನು ಚೆಕ್ ಮಾಡಿಲ್ಲ. ಮೇಲೆ ಹೋದ್ಮೇಲೆ ಗೊತ್ತಾಗ್ತಿದೆ ಕ್ಯಾಮ್ರಾ ಚಾರ್ಜ್ ಖಾಲಿ ಆಗಿದೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡು ಅಲ್ಲಿಂದ ಹಂಗೆ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದೆ, ಇರೋಷ್ಟು ಚಾರ್ಜ್ ವೀಡಿಯೋ ಮಾಡಿಬಿಟ್ಟು ಹಂಗೆ ಬಂದೆ. ಈ ನೆಕ್ಸ್ಟ್ ಆಗಸ್ಟಲ್ಲಿ ನಾನೊಂದು ದೊಡ್ಡ ಪ್ಲ್ಯಾನ್ ಒಂದು ಇದೆ. ಅಷ್ಟೊತ್ತಿಗೆ ಬೈಕ್ ರೆಡಿ ಆದರೆ ಸಾಕು ನನಗೆ. ಏನು ಪ್ಲ್ಯಾನು ಅಂದರೆ ಅದೊಂದು ಸರ್ಪ್ರೈಸು, ಬಟ್ ನಾನು ಹೇಳ್ಬಿಡ್ತೀನಿ. ಯಾಕಂದರೆ ಅದು ಬಂದ್ಬಿಟ್ಟು ಒಂದು ಮಾನ್ಸೂನ್ ರೈಡ್, ಮೈ ಫಸ್ಟ್ ಮಾನ್ಸೂನ್ ರೈಡ್. ಸೊ ಆಲ್ಮೋಸ್ಟ್ 10 to 15 ಡೇಸು. ನಾನು ಪ್ಲೇಸಸ್ ನಿಮಗೆ ಕವರ್ ಎಲ್ಲೆಲ್ಲಿ ಮಾಡ್ತೀನಿ ಅಂತ, ಸಾರಿ, ಯಾವುದೇ ಪ್ಲೇಸ್ ನಾನು ತೆಗಿತಾಯಿದ್ದೀನಿ, ಎಲ್ಲರೂ ಹೆಂಗೆ ಹೋಗ್ತಿದ್ದೀನಿ, ಯಾರು ರೋಡಲ್ಲಿ ಹೋಗ್ತಿದ್ದೀನಿ ಅಂತ ನಾನು ಒಂದು ವೀಡಿಯೋ ಸಪ್ರೇಟ್ ಮಾಡಿ ಹಾಕ್ತೀನಿ, ಏನೇನು ತೊಗೊಂಡು ಹೋಗ್ತಿದ್ದೀನಿ ಏನು ಅಂತ. ಸೊ ಪ್ಲ್ಯಾನ್ ಬಂದು ಆಗಸ್ಟಲ್ಲಿ ಒಂದ್ರ ಮೇಲೆ ಹೋಗೋ ಪ್ಲ್ಯಾನು. ಸೊ ಅರೌಂಡ್ 10 to 15 ಡೇಸ್ ಮಾನ್ಸೂನ್ ರೈಡ್. ಸೊ ಐ ಥಿಂಕ್ ಅಷ್ಟೊತ್ತಿಗೆ ಬೈಕೆಲ್ಲ ರೆಡಿಯಾಗಿರುತ್ತೆ, ನಾನು ನಿಮಗೆ ಒಳ್ಳೊಳ್ಳೆ ವೀಡಿಯೋ ಕೊಡ್ಬೋದು ಅಂತ ನೋಡೋಣ. ನಾನು ಹೆಂಗೆ ಎಲ್ಲಿ ಏನು ಡೀಟೇಲ್ಸ್ ಎಲ್ಲ ನಿಮ್ಗೆ ನಾನು ಸಪ್ರೇಟಾಗಿ ಕೊಡ್ತೀನಿ, ಆಮೇಲೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದಕ್ಕೆ ಅಂತಲೇ. ಸೊ ಯಾರೋ ಹೊಸ್ದಾಗಿ ಬಂದಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಅದೊಂದು ಲೈಕ್ ಬಗ್ಗೆ ಕ್ಲಿಕ್ ಮಾಡಿದ್ರೆ ತುಂಬ ಜನಕ್ಕೆ ಹೋಗುತ್ತೆ ಅಂತ ಅಷ್ಟೇ. ತುಂಬ ದಿನ ಆಗಿದ್ದು ವೀಡಿಯೋ ಮಾಡಿ, ಇವಾಗಲೇ ಮತ್ತೆ ವೀಡಿಯೋ ಮಾಡ್ತಿರೋದು ಬಿಕಾಸ್ ಆಫ್ ಬೈಕ್ ಪ್ರಾಬ್ಲಮಿಂದ. ಸೊ ಇವಾಗ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಹೋಪ್ ಎವ್ರಿವನ್ ಸಪೋರ್ಟ್ಸ್ ಮೀ, ಸಪೋರ್ಟ್ ಮಾಡಿ. ಅಲ್ಲಿಂದ ಓಡಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಬಂದ್ಬಿಟ್ಟೆ. ಬರೋ ಅಷ್ಟಿಗೆ 210 ಕಿಲೋಮೀಟ್ರಿಗೆ ಫುಲ್ ಪಾಯಿಂಟ್ಸ್ ಹೋಗ್ಬಿಡ್ತು ಪೆಟ್ರೋಲ್ದು. ಮತ್ತೊಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಈಗ ಏನಂತ ಹೇಳೋದು, 200 ಕಿಲೋಮೀಟ್ರ್ ಅಷ್ಟೇ ನನಗೆ ಮೈಲೇಜ್ ಕೊಟ್ಟಿರೋದು. ಈಗ 200 ರೂಪಾಯಿ ಬರೀ 200 ರೂಪಾಯಿ ಏನು ಮಾಡೋದು ನನ್ನ ಮೈಲೇಜ್. ನಾನೇನು ಸೂಪರ್ ಬೈಕ್ ಓಡಿಸ್ತಾ ಇದ್ದೀನಿ, 200 ಮೈಲೇಜ್ ಕೊಡೋಕ್ಕೆ. ಸೊ ಅದೊಂದು ನಾಳೆ ಗಾಡಿ ಕೊಡೋಕೆ ಹೇಳಿದ್ದಾರೆ, ನಾಳೆ ಕೊಡೋಣ. 2 ತಿಂಗಳಿಂದ ಆಗದಿರೋ ಕೆಲಸ ಏನು ಮಾಡ್ತಾರೆ ನೋಡೋಣ. ಕಂಪ್ಲೇಂಟ್ ಮಾಡಿದ್ಮೇಲೆ ಏನು ಕಿತ್ಕುದ್ದಾಗ್ತಾರೆ ನೋಡಬೇಕು. ಸೊ ಆಲ್ಮೋಸ್ಟ್ ರೂಮ್ ರೀಚ್ ಆಗಿದೆ ಗಾಯ್ಸ್. 5 ನಿಮಿಷ ಅಷ್ಟೇ ರೂಮ್ಗೆ ಮಲ್ಕೊಬಿಡೋದು ಅಷ್ಟೇ. ತಲೆನೋತಿದೆ. ಬೆಳಿಗ್ಗೆ ಎದ್ದಿದ್ದಕ್ಕೆ ನೈಟ್ 2 ಗಂಟೆಗೆ ಮಲಗಿರೋದು, 2:30ವರೆಗೆ ಮಲಗಿರೋದು. 4 ಗಂಟೆಗೆ ಮತ್ತೆ ಓಡ್ತಿರೋದು. ಒಂದು ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಸರಿ ಗಾಯ್ಸ್, ಸೊ ಇದು ಈ ವಿಡಿಯೋದ ಎಂಡು. ನಾನು ಹೇಳ್ದಂಗೆ ನೆಕ್ಸ್ಟು ಆಗಸ್ಟಲ್ಲಿ ಒಂದು ರೈಡ್ ಇದೆ, ಮಾನ್ಸೂನ್ ರೈಡ್. 10 to 15 ಡೇಸ್ ಇದೆ ರೈಡು. ಸೊ ಐ ವಿಲ್ ಡೂಯಿಂಗ್ ಆಲ್ ನಾನೆಲ್ಲ ಕವರ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ನಾನು ಹೇಳ್ತೀನಿ ಏನು ಪ್ಲೇಸ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ಆಲ್ಮೋಸ್ಟ್ ನನಗೆ ರೂಟ್ ಪ್ಲ್ಯಾನು ಮತ್ತು ನಾನು ಏನು ತೊಗೊಂಡೋಗ್ತಿದ್ದೀನಿ ಅಂತ ಅದ್ರ ವೀಡಿಯೋ ಆಗಿರುತ್ತೆ. ಓಕೆ ಗೈಸ್, ಏಕೆ ಸಿ ಯು. ಯಾರೇ ಹೊಸ್ದಾಗಿ ಓದಿದ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಸ್ವಲ್ಪ ಲೈಕ್ ಮಾತ್ರ ಕ್ಲಿಕ್ ಮಾಡಿಬಿಟ್ರೆ ಹೋಗೋದಂತ ಅಷ್ಟೇ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.